ಆಕಾಶವಾಣಿ ಮಡಿಕೇರಿ. ಭಾರತ ರತ್ನರು. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ. ಕಣ್ಣು ಬೇರೆ ನೋಟ ಒಂದು, ನಾವು ಭಾರತೀಯರು. ನಲ್ಮೆಯ ಕೆಳುಗರೆ ನಮಸ್ಕಾರ. ಇವತ್ತಿನ ಭಾರತ ರತ್ನರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಕಳೆದ ಬಾರಿಯ ಈ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ನಮ್ಮ ಹೆಮ್ಮೆಯ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರ ಸಂಪೂರ್ಣ ಪರಿಚಯ ಮಾಡಿಕೊಂಡಿದ್ದೀರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇದೇ ಪ್ರಶಸ್ತಿಗೆ ಭಾಜನರಾಗಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿ. ಅವರ ಪೂರ್ವಜರು ಕಾಶ್ಮೀರದಲ್ಲಿ ವಾಸಿಸ್ತಾ ಇದ್ದ ಪಂಡಿತ ಜನಾಂಗದವರಾದ್ದರಿಂದ ನೆಹರು ಅವರಿಗೆ ಪಂಡಿತ್ ಎಂಬ ಉಪನಾಮ ಬಂದಿತ್ತು. ಜವಾಹರ್ಲಾಲ್ ನೆಹರು ಅವರು 1889 ಇಸವಿ ನವೆಂಬರ್ 14ರಂದು ಅಲಹಾಬಾದಿನಲ್ಲಿ ಜನಿಸಿದ್ರು. ಅವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ತಂದೆ ಮೋತಿಲಾಲ್ ನೆಹರು ಅವರು ಪ್ರಸಿದ್ಧ ವಕೀಲರಾಗಿದ್ದರು. ಜವಾಹರ್ಗೆ ಇಬ್ಬರು ಸೋದರಿಯರು, ವಿಜಯಲಕ್ಷ್ಮಿ ಪಂಡಿತ್ ಹಾಗೂ ಕೃಷ್ಣ. ಮೋತಿಲಾಲ್ ನೆಹರು ಅವರು ಆಗರ್ಭ ಶ್ರೀಮಂತರಾಗಿದ್ದರು. ಅಲಹಾಬಾದಿನಲ್ಲಿ ಅವರಿಗೆ ಆನಂದ ಭವನ ಎಂಬ ಮನೆ ಇತ್ತು. ಭಾರತದ ವೈಸ್ರಾಯ್, ಗವರ್ನರ್ ಮೊದಲಾದ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಮೋತಿಲಾಲರ ಸ್ನೇಹಿತರಾಗಿದ್ದರು. ಮನೆಯ ತುಂಬ ಸಂಪತ್ತು, ಐಶ್ವರ್ಯ, ಆಳುಗಳಿದ್ರು. ಜವಾಹರ್ ಅವರ ಆರಂಭದ ಶಿಕ್ಷಣ ಮನೆಯಲ್ಲಿ ಆಯಿತು. ಅವರ ತಂದೆಗೆ ಮೊದಲಿನಿಂದಲೂ ಇಂಗ್ಲಿಷ್ ವ್ಯಾಮೋಹ ಇದ್ದುದರಿಂದ ತನ್ನ ಮಗ ಇಂಗ್ಲಿಷ್ ಕಲಿತು ದೊಡ್ಡ ವಿದ್ಯಾವಂತನಾಗಿ ಇಂಗ್ಲೆಂಡಿಗೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನೋ ಆಸೆ ಇತ್ತು. ಜವಾಹರ್ಗೆ ಚಿಕ್ಕಂದಿನಲ್ಲೇ ಆಂಗ್ಲ ಭಾಷಾ ಶಿಕ್ಷಕರನ್ನು ನೇಮಿಸಿದ್ರು. ಫರ್ಡಿನೆಂಡ್ ಬ್ರೂಕ್ಸ್ ಎಂಬ ಆಂಗ್ಲ ಶಿಕ್ಷಕ ಜವಾಹರ್ಗೆ ಪುಸ್ತಕಗಳನ್ನು ಓದುವ ಅಭಿರುಚಿಯನ್ನು ಹುಟ್ಟಿಸಿದ್ರು. ತನ್ನ ತಾಯಿಯಿಂದ ಜವಾಹರ್ ರಾಮಾಯಣ, ಮಹಾಭಾರತಗಳ ಕಥೆಗಳನ್ನು ಕೇಳಿ ತಿಳಿದುಕೊಂಡ್ರು. ಅವರ ಮನೆಯಲ್ಲಿದ್ದ ಮುಬಾರಕ್ ಅಲಿ ಎಂಬ ನೌಕರರೊಬ್ಬರು ಜವಾಹರ್ಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಆರಂಭಗೊಂಡಿದ್ದು 1857ರಲ್ಲಿ. ಈ ಸಮರದಲ್ಲಿ ಹೋರಾಡಿದ ವೀರ ದೇಶಭಕ್ತರ ಕಥೆಗಳನ್ನು ಹೇಳ್ತಾ ಇದ್ರು. ಆಗ್ಲೇ ಜವಾಹರ್ಗೆ ಭಾರತವು ಬ್ರಿಟಿಷರ ವಸಾಹತು ದೇಶವಾಗಿದೆ ಅಂತ ತಿಳಿದಿತ್ತು. 1904ರಲ್ಲಿ ತಮ್ಮ 15ನೇ ವಯಸ್ಸಿನಲ್ಲಿ ಜವಾಹರ್ ಅವರು ಇಂಗ್ಲೆಂಡಿಗೆ ಹೋದ್ರು. ಅಲ್ಲಿ ಹ್ಯಾರೋ ಎಂಬ ಸಾರ್ವಜನಿಕ ಶಾಲೆಗೆ ಸೇರಿದ್ರು. ಶಾಲೆಯಲ್ಲಿ ಗಣಿತ, ಇತಿಹಾಸ, ಸಾಹಿತ್ಯ, ವಿಜ್ಞಾನಗಳನ್ನು ಅಭ್ಯಾಸ ಮಾಡಿದ್ರು. 1907ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿಗೆ ಸೇರಿದ್ರು. ಅಲ್ಲಿ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಹಾಗೂ ಭೂಗರ್ಭ ಶಾಸ್ತ್ರ ಅಭ್ಯಾಸವನ್ನು ಮಾಡಿದ್ರು. 1910ರಲ್ಲಿ ಪದವಿಯನ್ನು ಗಳಿಸಿದ್ರು. ನಂತರ ಲಂಡನ್ನಿನಲ್ಲಿ ಕಾನೂನು ಶಾಲೆಗೆ ಸೇರಿ 1912ರಲ್ಲಿ ಕಾನೂನು ಪರೀಕ್ಷೆ ಪಾಸ್ ಮಾಡಿ ಭಾರತಕ್ಕೆ ಹಿಂತಿರುಗಿದ್ರು. ಭಾರತಕ್ಕೆ ಬಂದ ನಂತರ ನೆಹರು ಅವರು ಅಲಹಾಬಾದ್ ಹೈಕೋರ್ಟಿನಲ್ಲಿ ವಕೀಲರಾದರು. 1916ರ ಫೆಬ್ರವರಿ 8ರಂದು ನೆಹರು ಅವರು ಕಮಲಾ ಎಂಬ ಯುವತಿಯನ್ನು ವಿವಾಹವಾದರು. ಇವರ ಏಕೈಕ ಪುತ್ರಿಯೇ ಇಂದಿರಾ ಪ್ರಿಯದರ್ಶಿನಿ. ಮಡಿದ ಹುತಾತ್ಮರ ಹೃದಯದಿ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್, ಜೈ ಜವಾನ್ ಜೈ ಭಾರತ್. ಅಖಿಲ್ ಕಣದಲ್ಲಿ ರಣಛಣ ಕಹಳೆ, ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಳಿಗಳೇ ಗುಳ್ಳೆ ನರಿಗಳೇ ಪ್ರಳಯ ಗರ್ಜನೆ ಸಾಗಿ, ಚಿದ್ದನು ಬಿಡವೋ ಮೂಢ, ಹಾಡೋ ಬುದ್ಧನ ಹಾಡ, ಅಜಾದ ತತ್ವದ ನಾಡ, ಬಂದ್ರೆ ಭಸ್ಮವು ನೋಡ, ಜೈ ಜವಾನ್. ಭಾರತವು ಆಂಗ್ಲರ ಅಧೀನದಲ್ಲಿದೆ ಅಂತ ತಿಳಿದು ನೆಹರು ಅವರು ವ್ಯಥೆ ಪಡ್ತಾ ಇದ್ರು. ಇಟಲಿಯ ಸ್ವಾತಂತ್ರ್ಯ ಯೋಧ ಗ್ಯಾರಿಬಾಲ್ಡಿ
ನೆಹರು ಅವರ ಆದರ್ಶ ವ್ಯಕ್ತಿಯಾಗಿದ್ರು. ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡುವುದೇ ತಮ್ಮ ಗುರಿ ಅಂತ ಅವರು ಸದಾ ಹೇಳ್ತಾ ಇದ್ರು. 1912ರಲ್ಲಿ ಬಂಕಿಪುರ ಎಂಬಲ್ಲಿ ಕಾಂಗ್ರೆಸ್ ಅಧಿವೇಶನ ಸೇರಿತ್ತು. ಆ ಅಧಿವೇಶನದಲ್ಲಿ ನೆಹರು ಅವರು ಸಹ ಭಾಗವಹಿಸಿದ್ರು. ಗಾಂಧೀಜಿಯವರ ಸಾನ್ನಿಧ್ಯ ಲಭಿಸಿದಾಗ ಅವರ ವ್ಯಕ್ತಿತ್ವ, ವಿಚಾರಗಳಿಗೆ ಮಾರು ಹೋದ್ರು. ಅಂದಿನಿಂದ ತಮ್ಮ ರಾಜಕೀಯ ಬದುಕನ್ನ ಆರಂಭಿಸಿದ್ರು ನೆಹರು ಅವರು. ಆದರೆ ತಂದೆ ಮೋತಿಲಾಲರಿಗೆ ಮಗ ರಾಜಕೀಯವನ್ನ ಸೇರೋದು ಇಷ್ಟ ಇರಲಿಲ್ಲ. ಆದರೂ ತಂದೆಯ ಮಾತನ್ನ ನೆಹರು ಅವರು ಕೇಳಲಿಲ್ಲ. ಜವಾಹರ್ ಅನಿಬೆಸೆಂಟರು ಆರಂಭಿಸಿದ್ದ ಹೋಮ್ ರೂಲ್ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ತಮ್ಮ ವಕೀಲ ವೃತ್ತಿಯನ್ನು ತ್ಯಜಿಸಿ ಪೂರ್ಣ ಸಮಯವನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರು. ಗಾಂಧೀಜಿಯವರು ಬ್ರಿಟಿಷರ ರೌಲತ್ ಶಾಸನದ ವಿರುದ್ಧ ಚಳವಳಿ ಆರಂಭಿಸಿದಾಗ ಜವಾಹರ್ ಅದರಲ್ಲಿ ಭಾಗವಹಿಸಿದ್ದರಿಂದ ಮೋತಿಲಾಲರಿಗೆ ಕಸಿವಿಸಿಯುಂಟಾಯಿತು. ಯಾಕಂದ್ರೆ ಅವರು ಆಂಗ್ಲರ ಸ್ನೇಹಿತರಾಗಿದ್ರು. ಅವರ ಮಗನೇ ಆಂಗ್ಲರ ವಿರುದ್ಧ ನಿಂತಿದ್ದು ಅವರಿಗೆ ನುಂಗಲಾರದ ತುತ್ತಾಗಿತ್ತು. ಆದರೆ 1919ರಲ್ಲಿ ನಡೆದ ಪಂಜಾಬಿನ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ಬ್ರಿಟಿಷರ ಗೋಲಿಬಾರ್ನಿಂದ ನೂರಾರು ಅಮಾಯಕರು ಸತ್ತಾಗ ಮೋತಿಲಾಲರು ಎಚ್ಚೆತ್ತುಕೊಂಡ್ರು. ಆಂಗ್ಲರ ಸಹವಾಸವನ್ನು ಬಿಟ್ಟು ಸ್ವತಂತ್ರ ಚಳವಳಿಯ ಹಾದಿ ಹಿಡಿದ್ರು. ಆನಂದ ಭವನ ರಾಜಕೀಯ ಕೇಂದ್ರವಾಯಿತು. ದೇಶದ ಹಲವಾರು ಪ್ರಮುಖ ನಾಯಕರು ಅಲ್ಲಿ ಸೇರಿ ಸ್ವತಂತ್ರ ಚಳವಳಿಯ ಹೋರಾಟವನ್ನು ನಿರ್ಣಯಿಸ್ತಾ ಇದ್ರು. 1920ರ ಮೇಯಲ್ಲಿ ಅಲಹಾಬಾದಿನ ಪಕ್ಕದಲ್ಲಿನ ಪ್ರತಾಪಗಢ ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ರೈತರು ಬಂದು ಜವಾಹರರನ್ನು ಕಂಡು ತಮಗೆ ಭೂಮಾಲೀಕರಿಂದ ಆಗ್ತಾ ಇರುವ ಕಿರುಕುಳವನ್ನ ಹೇಳಿಕೊಂಡು ಅದನ್ನ ಪರಿಹರಿಸಬೇಕು ಅಂತ ಮನವಿ ಮಾಡಿದ್ರು. ಅವರ ಸ್ಥಿತಿಯನ್ನು ಕೇಳಿದ ಜವಾಹರ್ ಅವರು ಆ ಜಿಲ್ಲೆಗೆ ಹೋಗಿ ಅಲ್ಲಿನ ಜನರನ್ನು ಸಂಘಟಿಸಿ ಅವರ ಸೌಲಭ್ಯಗಳ ಸುಧಾರಣೆಗೆ ಹೋರಾಡಿದ್ರು. ಅಂದಿನಿಂದ ಅವರದು ಸಮಾಜವಾದಿ ಹೋರಾಟವಾಯಿತು. 1920ರ ಡಿಸೆಂಬರ್ನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಸಹಕಾರ ಆಂದೋಲನವನ್ನು ಆರಂಭಿಸಿತು. ದೇಶಾದ್ಯಂತ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಹಿಷ್ಕಾರ ಹಾಕಿದ್ರು. ಅನೇಕ ಭಾರತೀಯ ಪ್ರಮುಖರು ತಮಗೆ ಬ್ರಿಟಿಷ್ ಸರ್ಕಾರ ನೀಡಿದ್ದ ಬಿರುದು, ಪ್ರಶಸ್ತಿಗಳನ್ನು ಹಿಂತಿರುಗಿಸಿದ್ರು. ವಿದೇಶಿ ವಸ್ತ್ರಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸುಡಲಾಯಿತು. ಭಾರತಕ್ಕೆ ಇಂಗ್ಲೆಂಡಿನ ರಾಜಕುಮಾರನ ಭೇಟಿಯ ಸಮಯದಲ್ಲಿ ಕಾಂಗ್ರೆಸ್ಸಿನ ಕರೆಯಂತೆ ಭೇಟಿಯನ್ನು ಬಹಿಷ್ಕರಿಸಲಾಯಿತು. ಅನೇಕ ಕಡೆ ಗಲಭೆಗಳುಂಟಾಗಿ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ರು. ಅನೇಕ ಮಂದಿ ಪ್ರಾಣ ತೆತ್ತರು. ಮೋತಿಲಾಲ್ ಮತ್ತು ಜವಾಹರ್ ಅವರನ್ನು ದಸ್ತಗಿರಿ ಮಾಡಿ ಲಕ್ನೋ ಜೈಲಿಗೆ 6 ತಿಂಗಳ ಶಿಕ್ಷೆಗಾಗಿ ರವಾನಿಸಲಾಯಿತು. ಜೈಲಿನಲ್ಲಿ ಜವಾಹರ್ ಬೆಳಗ್ಗೆ ಬೇಗನೆ ಎದ್ದು ತಮ್ಮ ಕೋಣೆ ಶುಚಿ ಮಾಡಿ ಬಟ್ಟೆ ಒಗೆದು ನಂತರ ಪತ್ರಿಕೆ ಓದುವುದು, ಬರೆಯುವುದು, ರಾಟೆಯಿಂದ ನೂಲು ತೆಗೆಯುವುದು ಮೊದಲಾದ ಕಾರ್ಯಗಳನ್ನು ಮಾಡ್ತಾ ಇದ್ರು. ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ನಡೆದ ಹಿಂಸಾತ್ಮಕ ಘಟನೆಯಿಂದ ನೊಂದ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದರಿಂದ 1922ರಲ್ಲಿ ಮೋತಿಲಾಲ್ ಮತ್ತು ಜವಾಹರ್ ಬಿಡುಗಡೆಯಾದರು. ಸೆರೆಮನೆಯಿಂದ ಹೊರಬಂದ ಜವಾಹರ್ ಅವರು ವಿದೇಶಿ ವಸ್ತುಗಳ ಬಹಿಷ್ಕಾರದ ಚಳವಳಿಯಲ್ಲಿ ತೊಡಗಿದ್ರು. ಇದಕ್ಕಾಗಿ ಮತ್ತೆ ಅವರನ್ನು ಬಂಧಿಸಿ ಅವರಿಗೆ 21 ತಿಂಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಯಿತು. ಜವಾಹರ್ ಆಗ ಸಂಯುಕ್ತ ಪ್ರಾಂತದ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿದ್ರು. 1923ರ ಏಪ್ರಿಲ್ 3ರಂದು ಅಲಹಾಬಾದ್ ನಗರಸಭೆಯ ಅಧ್ಯಕ್ಷರಾದ್ರು. ನಗರದ ಮೂಲಭೂತ ಸುಧಾರಣೆಗೆ ಶ್ರಮಿಸಿದ್ರು. 1923ರಲ್ಲಿ ರಾಷ್ಟ್ರೀಯ ಸೇವಾದಳವನ್ನ ಸ್ಥಾಪಿಸಿದ್ರು. ತಮ್ಮ ಮನೆ ಆನಂದ ಭವನಕ್ಕೆ ಸ್ವರಾಜ್ ಭವನ ಎಂದು ಹೆಸರಿಟ್ಟು ಅದನ್ನು ಕಾಂಗ್ರೆಸ್ ಕೆಲಸಗಳಿಗಾಗಿ ಬಿಟ್ಟುಕೊಟ್ರು. 1926ರ ಮಾರ್ಚಿಯಲ್ಲಿ ಪತ್ನಿ ಕಮಲಾ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ವೈದ್ಯರ ಸಲಹೆಯಂತೆ ಜವಾಹರ್ ಅವರು ಆಕೆಯನ್ನು ಸ್ವಿಟ್ಜರ್ಲ್ಯಾಂಡ್ಗೆ ಕರೆದೊಯ್ದರು. ನೆಹರು ಅವರು ಅಲ್ಲಿನ ಜಿನೆವಾದಲ್ಲಿ ನೆಲೆಸಿದಾಗ ಇತರ ದೇಶಗಳಲ್ಲಿ ನಡೆಯುತ್ತಿದ್ದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಇದರಿಂದ ಅನೇಕ ದೇಶಭಕ್ತರ ನಿಕಟ ಸಂಪರ್ಕವನ್ನು ಪಡೆದರು.
ತಮ್ಮ ಹೆಂಡತಿಯ ಆರೋಗ್ಯ ಸುಧಾರಿಸಿದ ನಂತರ ಬ್ರಿಟನ್, ಫ್ರಾನ್ಸ್ ಮೊದಲಾದ ಯುರೋಪ್ ದೇಶಗಳಿಗೆ ಭೇಟಿ ನೀಡಿ ಭಾರತಕ್ಕೆ ಹಿಂತಿರುಗಿದ್ರು. 1928ರಲ್ಲಿ ಭಾರತದಾದ್ಯಂತ ರೈತರ ಸುಧಾರಣೆಗಳಿಗಾಗಿ, ಬಡ ಕೂಲಿ ಕಾರ್ಮಿಕರ ಶೋಷಣೆ ತಪ್ಪಿಸುವುದಕ್ಕಾಗಿ ಅನೇಕ ಚಳುವಳಿಗಳು ನಡೆದವು. ಅಹಮದಾಬಾದಿನ ಸಬರಮತಿ ನದಿ ತೀರದಲ್ಲಿ ಗಾಂಧೀಜಿಯವರು ಆಶ್ರಮ ಕಟ್ಟಿಕೊಂಡು ವಾಸಿಸ್ತಾ ಇದ್ರು. ಜವಾಹರ್ ಅವರು ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದರು. ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ನೀಡುವ ಬಗ್ಗೆ ಅಧ್ಯಯನ ನಡೆಸುವುದಕ್ಕೆ ಒಂದು ಸಮಿತಿ ರಚಿಸಿ ಜಾನ್ ಸೈಮನ್ ಎಂಬುವರನ್ನು ಅಧ್ಯಕ್ಷನನ್ನಾಗಿ ಭಾರತಕ್ಕೆ ಕಳಿಸಿತು. ಸೈಮನ್ನ ಜೊತೆ ಇದ್ದ ಸದಸ್ಯರೆಲ್ಲ ಆಂಗ್ಲರೇ ಆಗಿದ್ರು. ಒಬ್ಬ ಭಾರತೀಯನೂ ಅದರಲ್ಲಿ ಇರಲಿಲ್ಲ. ಇದನ್ನು ಸೈಮನ್ ಹಿಂತಿರುಗು ಎಂದು ಪ್ರತಿಭಟಿಸಲು ಕಾಂಗ್ರೆಸ್ ಕರೆ ನೀಡಿತು. ದೇಶದಾದ್ಯಂತ ಎಲ್ಲೆಡೆ ವಿರೋಧ ಸೂಚಿಸಿ ಹರತಾಳಗಳು ನಡೆದವು. ಲಕ್ನೋದಲ್ಲಿ ನಡೆದ ಮೆರವಣಿಗೆಯಲ್ಲಿ ಜವಾಹರ್ ಮುಂದಾಳತ್ವ ವಹಿಸಿದ್ರು. ಪೊಲೀಸರು ಲಾಠಿ ಪ್ರಹಾರ ಮಾಡಿದಾಗ ನೆಹರು ಅವರು ಗಾಯಗೊಂಡ್ರು. 1928ರ ಡಿಸೆಂಬರ್ನಲ್ಲಿ ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಮೋತಿಲಾಲರು ಇದರ ಅಧ್ಯಕ್ಷರಾಗಿದ್ದರು. ಡಿಸೆಂಬರ್ 1929ರಲ್ಲಿ ಲಾಹೋರಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ ಅವರು ಅಧ್ಯಕ್ಷರಾಗಿದ್ದರು. ಅಂದು ಜವಾಹರ್ ರಾವಿ ನದಿದಂಡೆಯ ಮೇಲೆ ಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಎಂದು ಘೋಷಿಸಿ ಭಾರತದ ಧ್ವಜವನ್ನು ಹಾರಿಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಜನತೆ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿರಬೇಕು ಅಂತ ಕರೆ ನೀಡಿದ್ರು. ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ತಯಾರಾಗುವ ಉಪ್ಪಿನ ಮೇಲೆ ತೆರಿಗೆ ವಿಧಿಸಿತು. ಇದನ್ನು ಗಾಂಧೀಜಿಯವರು ಬಲವಾಗಿ ವಿರೋಧಿಸಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದ್ರು. 1930ರ ಮಾರ್ಚ್ನಲ್ಲಿ ಸಬರಮತಿಯಿಂದ ದಂಡಿ ಎಂಬಲ್ಲಿಗೆ ಪಾದಯಾತ್ರೆ ಹೊರಟರು. ಈ ಯಾತ್ರೆಯಲ್ಲಿ ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇನ್ನೂ ಮುಂತಾದ ಅನೇಕ ದೇಶಭಕ್ತರು ಭಾಗವಹಿಸಿದ್ರು. ಗಾಂಧೀಜಿಯವರು 241 ಮೈಲಿಗಳ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ದಂಡಿ ಕಡಲ ತೀರದಲ್ಲಿ ಉಪ್ಪು ತಯಾರಿಸಿ ಕಾನೂನು ಮುರಿದ್ರು. ಇದರಿಂದ ಎಲ್ಲೆಡೆ ದೇಶಭಕ್ತರ ಬಂಧನವಾಯಿತು. ಜವಾಹರ್ ಅವರನ್ನು ಬಂಧಿಸಿ ನೈನಿತಾಲ್ ಸೆರೆಮನೆಗೆ ಹಾಕಲಾಯಿತು. ಜೊತೆಗೆ ಮೋತಿಲಾಲರನ್ನು ಸಹ ಬಂಧಿಸಲಾಯಿತು. ಅಕ್ಟೋಬರ್ 11ರಂದು ಜವಾಹರ್ ಅವರು ಬಿಡುಗಡೆಯಾದರೂ ಅಲಹಾಬಾದಿನಲ್ಲಿ ಸರ್ಕಾರದ ವಿರುದ್ಧ ಸಭೆ ಸೇರಿಸಿ ಭಾಷಣ ಮಾಡಿದ್ದಕ್ಕಾಗಿ ಪುನಃ ಅವರನ್ನು ಬಂಧಿಸಿ 2 ವರ್ಷ 5 ತಿಂಗಳ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಯಿತು. ಪತ್ನಿ ಕಮಲಾ ನೆಹರು ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ಜವಾಹರ್ ಅವರನ್ನು ಬಿಡುಗಡೆಗೊಳಿಸಲಾಯಿತು. ಜವಾಹರ್ ಆಕೆಯನ್ನು ಲಂಡನ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದೊಯ್ದರು. ಅಲ್ಲಿನ ಲವ್ಸೆನ್ ಸ್ಯಾನಿಟೋರಿಯಂ ಆಸ್ಪತ್ರೆಯಲ್ಲಿ ಆಕೆಯನ್ನು ಸೇರಿಸಲಾಯಿತು. ಆಕೆಯ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು. ಆದರೆ 1936ರ ಫೆಬ್ರವರಿ 28ರಂದು ಅವರು ನಿಧನರಾದರು. 1937ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು. ಭಾರತದಲ್ಲಿ ನಡೆದ ಸ್ಥಾನಿಕ ಚುನಾವಣೆಗಳಲ್ಲಿ ಭಾಗವಹಿಸಿದ್ರು. ಚುನಾವಣೆಗಳಲ್ಲಿ ಕಾಂಗ್ರೆಸ್ 7 ರಾಜ್ಯಗಳಲ್ಲಿ ಬಹುಮತ ಗಳಿಸಿ ಸರ್ಕಾರ ಸ್ಥಾಪನೆ ಮಾಡಿತು. 1939ರಲ್ಲಿ ಎರಡನೇ ವಿಶ್ವಸಮರ ಆರಂಭವಾದಾಗ ಭಾರತ ವಿರೋಧಿ ವಿನ್ಸ್ಟನ್ ಚರ್ಚಿಲ್ ಇಂಗ್ಲೆಂಡಿನ ಪ್ರಧಾನಿಯಾದರು. ಯುದ್ಧದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ನೀಡೋದಾದರೆ ಮಾತ್ರ ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲ ನೀಡುವುದಾಗಿ ಕಾಂಗ್ರೆಸ್ ಹೇಳಿಕೆ ನೀಡಿತು. ಚರ್ಚಿಲ್ 1940ರಲ್ಲಿ ರಾಜಕೀಯ ನಾಯಕರೊಂದಿಗೆ ಚರ್ಚಿಸಲು ಸ್ಟಾಫರ್ಡ್ ಕ್ರಿಪ್ಸ್ನ ನಾಯಕತ್ವದಲ್ಲಿ ಸಮಿತಿಯೊಂದನ್ನು ಕಳುಹಿಸಿದ್ರು. ಕ್ರಿಪ್ಸ್ ಭಾರತಕ್ಕೆ ಬಂದಾಗ ಮುಸ್ಲಿಂ ಲೀಗ್ ಹೊಸ ರಾಷ್ಟ್ರವಾಗಿ ಪಾಕಿಸ್ತಾನವನ್ನು ನೀಡಬೇಕು ಎಂದು ಕೇಳಿದ್ದರಿಂದ ಸಂಧಾನ ವಿಫಲವಾಯಿತು. 1942ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ವಾರ್ಧಾ ಎಂಬಲ್ಲಿ ಸಭೆ ಸೇರಿದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿ ಆರಂಭಿಸಿತು. ಇದು ಬ್ರಿಟಿಷರ ಆಡಳಿತದ ವಿರುದ್ಧದ ಕೊನೆಯ ಹೋರಾಟವಾಗಿತ್ತು. ಚಳವಳಿ ಆರಂಭಗೊಂಡಾಗ ದೇಶಾದ್ಯಂತ ಸಾವಿರಾರು ಜನರ ಬಂಧನವಾಯಿತು. ಅನೇಕ ಕಡೆ ಲಾಠಿ ಪ್ರಹಾರ, ಗೋಲಿಬಾರ್ ನಡೆದವು. ಜವಾಹರ್ಲಾಲ್ ನೆಹರು, ಗಾಂಧೀಜಿ, ವಲ್ಲಭಭಾಯಿ ಪಟೇಲ್ ಮುಂತಾದವರನ್ನು ಬಂಧಿಸಿ ಅಹಮದ್ನಗರ ಕೋಟೆಯಲ್ಲಿಡಲಾಯಿತು.
ಅಲ್ಲಿದ್ದಾಗ 1944ರವರೆಗಿನ ಅವಧಿಯಲ್ಲಿ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದರು. 1945ರಲ್ಲಿ ಜವಾಹರ್ ಅವರ ಬಿಡುಗಡೆಯಾಯಿತು. ಎರಡನೇ ಮಹಾಯುದ್ಧ ಮುಗಿದು ಇಂಗ್ಲೆಂಡಿನಲ್ಲಿ ಕಾರ್ಮಿಕ ಪಕ್ಷ ಅಧಿಕಾರಕ್ಕೆ ಬಂತು. ಭಾರತದ ಮಿತ್ರ ಕ್ಲೆಮೆಂಟ್ ಆಟ್ಲೆ ಅಲ್ಲಿನ ಪ್ರಧಾನಿಯಾದರು. 1946ರ ಜನವರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿತು. ಬ್ರಿಟಿಷ್ ಸರ್ಕಾರದೊಂದಿಗೆ ಮಾತುಕತೆ ನಡೆದು ಕಾಂಗ್ರೆಸ್ ಮಧ್ಯಾವಧಿ ಸರ್ಕಾರ ರಚಿಸೋದಕ್ಕೆ ಒಪ್ಪಿತು. ಆದರೆ ಇದರಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. 1946ರ ಸೆಪ್ಟೆಂಬರ್ 2ರಂದು ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾದರು. ಕೊನೆಗೆ 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಹಿಂದೂಸ್ತಾನವು ಭಾರತ, ಪಾಕಿಸ್ತಾನಗಳೆಂದು 2 ರಾಷ್ಟ್ರಗಳಾಗಿ ವಿಭಜನೆಯಾಗಿ ಸ್ವಾತಂತ್ರ್ಯ ಪಡೆಯಿತು. ದೇಶಾದ್ಯಂತ ಕೋಮು ಗಲಭೆಗಳಿಂದ ಲಕ್ಷಾಂತರ ಜನ ಮಡಿದು ರಕ್ತದ ಹೊಳೆಯೇ ಹರಿಯಿತು. ನೆಹರು ಅವರು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲರು ಗೃಹ ಮಂತ್ರಿಗಳಾದರು. ದೇಶಾದ್ಯಂತ ನಾನಾ ಸಮಸ್ಯೆಗಳು ಆ ಸಂದರ್ಭದಲ್ಲಿ ಕಾದಿದ್ವು. ಎಲ್ಲೆಡೆ ಬಡತನ, ಅಜ್ಞಾನ, ಅನಕ್ಷರತೆ ತಾಂಡವವಾಡ್ತಾ ಇದ್ವು. ಪ್ರಧಾನಿಯಾಗಿ ನೆಹರು ಅವರು ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಆಡಿದ ಮಾತುಗಳ ತುಣುಕು ಈಗ ನಿಮಗಾಗಿ. Long years ago, we made a tryst with destiny, and now the time comes when we shall redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake to life and freedom. ಯುದ್ಧದಾಹಕ್ಕೆ ಎಲ್ಲೇ ಇಲ್ಲವೇ, ಮನುಕುಲಕ್ಕೆ ಮುಕ್ತಿ ಇಲ್ಲವೇ, ಮಾನವತೆಗೆ ಯುದ್ಧ ಶಾಪ, ಬೆಳಗುತ್ತಾಯೇ ಮೋಕ್ಷ ದೀಪ, ಗಡಿಯ ಗುಡಿಗೆ ಗುಂಡಿಗೆ ಕೊಡುವ ಯೋಧ, ಭಾರತಿಗೆ ಮಗನಾದೆ, ನಾಡಿಗೆ ನೆರಳಾದೆ. ನಾಡೊಂದು ನಾವೊಂದು, ಇಂದು ಎಂದು ಒಂದೇ ನಾವು ಒಂದೇ. ನಾಡೊಂದು ನಾವೊಂದು, ಇಂದು ಎಂದು ಒಂದೇ ನಾವು ಒಂದೇ. ಕಾರ್ಗಿಲ್ ಕಣದಲ್ಲಿ ರಣಝಣ ಕಹಳೆ, ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಳಿಗಳೇ ಗುಳ್ಳೆ ನರಿಗಳೇ, ಪ್ರಳಯ ಗರ್ಜನೆ ಸಾಕೆ. ಚಿದ್ದನು ಬಿಡವೋ ಮೂಢ, ಹಾಡೋ ಬುದ್ಧನ ಹಾಡ, ಅಜಾದು ತತ್ವದ ನಾಡ, ಬಂದ್ರೆ ಭಸ್ಮವು ನೋಡ. ಜೈ ಜವಾನ್. ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ, ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಕೃತಾತ್ಮರ ಹೃದಯದಿ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್. ಜೈ ಜವಾನ್, ಜೈ ಭಾರತ್. 1948ರ ಜನವರಿ 30ರಂದು ರಾಷ್ಟ್ರ ನಾಯಕ ಮಹಾತ್ಮ ಗಾಂಧೀಜಿಯವರು ನಾಥೋರಾಮ್ ಗೂಡ್ಸೆಯ ಗುಂಡಿಗೆ ಬಲಿಯಾಗಿ ದೇಶ ದುಃಖದ ಮಡುವಿನಲ್ಲಿದ್ದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಾತನಾಡಿದ್ದು ಹೀಗೆ. The light has gone out of our lives and there is darkness everywhere. And I do not quite know what to tell you and how to say it. Our beloved leader, Bapu as we called him, the father of the nation, is no more. Perhaps I am wrong to say that. Nevertheless, we will not see him again as we have seen him for these many years. We will not run to him for advice and seek solace from him. And that is a terrible blow, not to me only, but to millions and millions in this country. And it is a little difficult to soften the blow by any advice that I or anyone else can give you. The light has gone out, I said,
And yet I was wrong for many more years. And how this country, that light will still be seen in this country, that the world will see country for these many years will illumine this country. 1950ರ ಜನವರಿ 26ರಂದು ಭಾರತಕ್ಕೆ ಹೊಸ ಸಂವಿಧಾನವನ್ನು ಅಳವಡಿಸಲಾಯಿತು. ದೇಶದ ಪ್ರಗತಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಅದಕ್ಕಾಗಿ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು. ಭಾರತದಲ್ಲಿ ಬೃಹತ್ ಕೈಗಾರಿಕೆಗಳು, ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು, ವಿದ್ಯುತ್ ಯೋಜನೆಗಳು ಕಾರ್ಯಗತಗೊಳ್ಳಲು ನೆಹರು ಅವರು ಶ್ರಮಿಸಿದ್ರು. ಅಣೆಕಟ್ಟುಗಳನ್ನು ಅವರು ಆಧುನಿಕ ಭಾರತದ ದೇವಾಲಯಗಳೆಂದು ಕರೆದರು. ಮೂಲತಃ ನೆಹರು ಅವರು ಶಾಂತಿಪ್ರಿಯರು. ಯುದ್ಧಗಳನ್ನು ನಿವಾರಿಸಲು 1954ರಲ್ಲಿ ಪಂಚಶೀಲ ತತ್ವಗಳನ್ನು ಜಾರಿಗೆ ತಂದರು. ಈ ಪಂಚಶೀಲ ತತ್ವಗಳು ಯಾವುವು ಅಂದರೆ, ಮೊದಲನೆಯದಾಗಿ ಪರಸ್ಪರ ಭದ್ರತೆ ಮತ್ತು ಪರಮಾಧಿಕಾರಗಳನ್ನು ಗೌರವಿಸುವುದು. ಎರಡನೆಯದು, ಒಂದು ದೇಶದ ಆಂತರಿಕ ಸಮಸ್ಯೆಗಳಲ್ಲಿ ಇನ್ನೊಂದು ದೇಶ ತಲೆಹಾಕದಿರುವುದು. ಮೂರನೆಯದಾಗಿ ಪರಸ್ಪರ ಸಮಾನತೆ ಮತ್ತು ಹಿತರಕ್ಷಣೆ. ನಾಲ್ಕನೆಯದು ಪರಸ್ಪರ ಆಕ್ರಮಣ ನಡೆಸದಿರುವುದು. ಐದನೆಯದಾಗಿ ಶಾಂತಿಯುತ ಸಹಬಾಳ್ವೆ. ನೆಹರು ಅವರ ಪಂಚಶೀಲ ತತ್ವಗಳನ್ನು ಒಪ್ಪಿ ಅಂಗೀಕರಿಸಿದ್ದ ಚೀನಾ 1962ರಲ್ಲಿ ಹಠಾತ್ತನೆ ಭಾರತದ ಮೇಲೆ ದಾಳಿ ಮಾಡಿತು. ಆಗ ಸೈನ್ಯದಲ್ಲಿ ಸಾಕಷ್ಟು ಬಲವಿರಲಿಲ್ಲ. ಆದ್ದರಿಂದ ಭಾರತ ಸೋತು ಹಿಮ್ಮೆಟ್ಟಬೇಕಾಯಿತು. ಇದರಿಂದ ನೆಹರು ಅವರಿಗೆ ಆಘಾತವಾಯಿತು. ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಹಕಾರ ಬಯಸಿದ್ದ ಅವರು ಇದನ್ನು ನಿರೀಕ್ಷಿಸಿರಲಿಲ್ಲ. ಜವಾಹರ್ಲಾಲ್ ನೆಹರು, ಈಜಿಪ್ಟಿನ ಗಾಮೆಲ್ ಅಬ್ದುಲ್ ನಾಸಿರ್, ಜೋಸಿದ್ ಬ್ರಾಜ್, ಟೆಟೋ ಸೇರಿ ಆಲಿಪ್ತ ಚಳವಳಿಯನ್ನು ರೂಪಿಸಿದ್ರು. ಇದರಲ್ಲಿ 114 ರಾಷ್ಟ್ರಗಳು ಸದಸ್ಯತ್ವ ಪಡೆದವು. ಶಾಂತಿ, ನಿಶಸ್ತ್ರೀಕರಣ, ಅಭಿವೃದ್ಧಿ, ಅನಕ್ಷರತೆ ಮತ್ತು ಬಡತನ ನಿರ್ಮೂಲನ ಇವು ಈ ಸಂಘಟನೆಯ ಉದ್ದೇಶಗಳಾಗಿದ್ವು. ನೆಹರು ಅವರು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ, ಆನ್ ಆಟೋಬಯೋಗ್ರಫಿ ಹಾಗೂ ದ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಗಳನ್ನು ರಚಿಸಿದ್ರು. ಭಾರತದಲ್ಲಿ ಪುಸ್ತಕ ಪ್ರಕಟಣೆ ಕಾರ್ಯಕ್ಕಾಗಿ ನ್ಯಾಷನಲ್ ಬುಕ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನಗಳನ್ನು ರೂಪಿಸಿದ್ರು. ಭಾರತ ರತ್ನ ಹಾಗೂ ಪದ್ಮ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಯಿತು. ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ. ಅದಕ್ಕಾಗಿ ಅವರು ತಮ್ಮ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾ ಇದ್ರು. ಹಾಗೆ ತನ್ನ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸುವಂತೆ ಅವರು ದೇಶಕ್ಕೆ ಕರೆ ನೀಡಿದ್ರು. ಅದರಂತೆ ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನವನ್ನು ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. खिलेगा बागों में जब तक गुलाब का प्यारा, तब तक जिंदा है धरती पर नेहरू नाम तुम्हारा। जब तक है इस जग में चंदा सूरज का उजियारा, तब तक जिंदा है धरती पर राजा नाम तुम्हारा। 1955ನೇ ಇಸವಿಯಲ್ಲಿ ನೆಹರು ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಲಾಯಿತು. ಅಖಂಡವಾಗಿ 17 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿದ್ದ ನೆಹರು ಅವರು 1964ನೇ ಇಸವಿ ಮೇ 27ರಂದು ನಿಧನರಾದರು. ನೆಹರು ಅವರು
ಭಾರತದ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ರು. ಅವರು ಕರೆ ನೀಡಿದ ಮಂತ್ರ ಅಂದ್ರೆ ಆರಾಮ್ ಹರಾಮ್ ಹೇ, ಅಂದ್ರೆ ಸೋಮಾರಿ ಎಂದಿಗೂ ಏಳಿಗೆಯಾಗಲಾರ, ಎಲ್ಲರೂ ಕಷ್ಟಪಟ್ಟು ದುಡಿಬೇಕು. ನೆಹರು ಅನೇಕ ನೂತನ ಯೋಜನೆಗಳನ್ನು ಜಾರಿಗೆ ತಂದರು. ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನಗಳಿಗೆ ಪ್ರೋತ್ಸಾಹ ನೀಡಿದ್ರು. ಶಾಂತಿಗಾಗಿ ಶ್ರಮಿಸಿ ಶಾಂತಿಪ್ರಿಯ ನೆಹರು ಅಂತ ಹೆಸರು ಪಡೆದ್ರು. ದುರ್ಬಲರ, ದೀನದಲಿತರ ಏಳಿಗೆಗಾಗಿ ಇವರು ದುಡಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಡಿದ್ರೂ ಸಹ ನಮ್ಮೆಲ್ಲರ ನೆನಪಿನಲ್ಲಿ, ಮುಖ್ಯವಾಗಿ ಮಕ್ಕಳ ನೆನಪಿನಲ್ಲಿ ಎಂದಿಗೂ ಪ್ರೀತಿಯ ಚಾಚಾ ನೆಹರು ಆಗಿ ಅಮರರಾಗಿದ್ದಾರೆ. हमको है दुख हमने खो डाला अपना हम जोली, जिसके साथ दिवाली की जिसके संग खेले होली, कौन बड़ा अब हम जैसा बन के खिलवाड़ करेगा, प्यार करेगा झगड़ेगा झूठी तकरार करेगा, खेलेगा जग के आंगन में जब तक बचपन प्यारा, ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ಭಾರತ ರತ್ನರು ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡ ಗೋವಿಂದ ವಲ್ಲಭ ಪಂತ್ ಅವರ ಪರಿಚಯ ಮಾಡಿಕೊಳ್ಳುತ್ತೀರಿ. ಬರುವ ವಾರದ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಆಲಿಸಿದ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಭಾರತ ರತ್ನರು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕೆಎಲ್ ವಿದ್ಯಾರಾವ್. ಕಣ್ಣು ಬೇರೆ ನೋಟ ಒಂದು, ನಾವು ಭಾರತೀಯರು. ನೆರವು ಪಂಕಜ್ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.